ಸ್ಟಾರ್ಟ್. ಓಕೆ, ಅಲೈವಾಗಿರೋರು ಫುಲ್ ಟೈಟಾಗಿ ಸ್ಟಿಫ್ ಆಗಿ ಕೂತಿರಲ್ಲ, ಕರೆಕ್ಟಾ? ಹೇಗಿರ್ತಾರೆ? ರಿಲ್ಯಾಕ್ಸ್ ಆಗಿ ಇದ್ದೀರಾ? ನನಗೆ ಒಂದು ಫಾರ್ಮುಲಾ ಗೊತ್ತಾಗಿರೋದು, ಒಬ್ಬ ಲೀಡರ್ ಆಗಬೇಕಂದ್ರೆ ನಾನು ಆ್ಯಕ್ಚುಲಿ 4 C's ಹೇಳ್ತೀನಿ: ಕೂಲ್, ಕಾಮ್, ಕಂಫರ್ಟಬಲ್, ಕಂಪೋಸ್ಡ್. ಇದು ನನ್ನ ಫಾರ್ಮುಲಾ. ಕೂಲ್, ನಾನು ಅದಕ್ಕೆ ಈ ಲೇಸಿ ಮುಂಚೆ ಇರಲಿಲ್ಲ, ಹಾಲಲ್ಲಿ ಲೇಸಿ ಈಗಿದೆ, ಕೇಳ್ಕೊಂಡಿದ್ದೆ ನಾನು. ಇಲ್ಲೇ ಬ್ಲೇಸರ್ ತರಕಾಗಲಿಲ್ಲ, ಕರೆಕ್ಟಾಗಿ ಈಗ ಇರೋ ಟೈಮಲ್ಲಿ ನಾನು ತರೋಕ್ಕಾಗಲ್ಲ. ಅಲ್ಲಿಂದ ಹಿಡಿದು ಕೂಲಾಗಿರ್ಬೇಕು. ಸೊ ದಯವಿಟ್ಟು ಎಲ್ಲರೂ ಕೂಲ್, ಕಾಮ್. ಸರ್ ಕೂಲ್, ಎ ಸಿ ಏನೋ ನಮ್ಮನ್ನು ಕೂಲ್ ಮಾಡ್ತಾ ಇದೆ, ಆದರೆ ನನ್ನ ಮೈಂಡ್ ಒಳಗಡೆ ಅಲ್ಲ ಅವನು ಇಷ್ಟು ದುಡ್ಡು ಕೊಡಬೇಕಾಗಿತ್ತು, ಇಲ್ಲಿ ಒಂದು ಯಾರಿಗೋ ಇದು ಮಾಡಬೇಕಾಗಿತ್ತು ಅಂತಾರೆ. ಕಾಮ್ ಆಗಿರೋದು. ಅದಕ್ಕೆ ನನಗೆ ಆ ಕಾಮ್ ಆಗಿರೋದಕ್ಕೊಂದು ಫಾರ್ಮುಲಾ: ಬೀಯಿಂಗ್ ಇನ್ ದ ಪ್ರೆಸೆಂಟ್. ಸಿಂಪಲ್. ಸೊ ಇಲ್ಲಿ ಇದ್ಕೊಂಡು ಇವೆಲ್ಲ ತುಂಬ ಒಳ್ಳೆಯವರು, ಯಾರು ಮೊಬೈಲ್ ಓಪನ್ ಮಾಡಿಲ್ಲ, ಸಂತೋಷ. ಓಪನ್ ಮಾಡಿದ್ರು ನಾನು ಕ್ಲೋಸ್ ಮಾಡಿಸ್ತಿದ್ದೆ. ಅವರು ಒಂದು ಫೋಟೋ ತೆಗಿತಾ ಇದ್ದಾರೆ, ವಿಡಿಯೋ ತೆಗಿತಾ ಇದ್ದಾರೆ, ದಟ್ಸ್ ಅದು ಅಲೋ ಇದೆ. ನನಗಿದು ಗೊತ್ತಾಗಿದ್ದು, ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದು 7-8 ವರ್ಷದಿಂದ ಇದು ನನಗೆ ಫ್ಲ್ಯಾಶ್ ಆಗಿದ್ದು. ನಾನು ಯಾಕೆ ಪ್ರೆಸೆಂಟಲ್ಲಿ ಜಾಸ್ತಿ ಇರ್ತೀನಿ ಅಂತ. ದೂರದರ್ಶನದ್ದು ನಾನು 98% ಆಫ್ ಮೈ TV ಶೋಸ್ ಆರ್ ಲೈವ್ ಶೋಸ್. ಓಕೆ, ಸೊ ನನಗೆ ಅಲ್ಲಿ 2ನೇ ಚಾನ್ಸ್ ಇಲ್ಲ. ಓಕೆ, ಆ ಸೆಕೆಂಡ್ ಚಾನ್ಸ್ ಅನ್ನೋದೇ ನನಗೆ ಇಲ್ಲವೇ ಇಲ್ಲ. ಹಾಗಾಗಿ ಏನು ಮಾಡ್ತೀವಿ ನಾವು, ಏನಿದ್ರೂ ಪರ್ಫಾರ್ಮೆನ್ಸ್ ಓನ್ಲಿ ಅಟ್ ಎ ಟೈಮ್. ಬೀಯಿಂಗ್ ಇನ್ ದಿ ಪ್ರೆಸೆಂಟ್ ಲೈವ್ ಶೋಸ್ನಲ್ಲಿ ಇರೋದ್ರಿಂದ ನಾನು ಲಿವಿಂಗ್ ಇನ್ ದ ಪ್ರೆಸೆಂಟ್ ಕಲ್ತಿದ್ದೀನಿ ಅಂತ ನನಗೆ ಅರ್ಥ ಆಯ್ತು. ಯಾಕೆಂದರೆ ಥಾಟ್ ಪ್ರಾಸೆಸ್ಸು ಕೂಡ ನನ್ನ ಮೈಂಡು ಹಿಂದೆನೂ ಇರಲ್ಲ, ಮುಂದೆನೂ ಇರಲ್ಲ, ಇಲ್ಲಿರಬೇಕು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ದಿಸ್ ಇಸ್ ಅನ್ ಆಡಿಟೋರಿಯಂ ಹಿಯರ್. ಎಸ್, ಅಲ್ಲಿರೋ ಕಂಫರ್ಟಲ್ಲಿ ನಾವೆಲ್ಲ ಕಂಫರ್ಟ್ ಆಗಿರೋಕ್ಕೆ ಟ್ರೈ ಮಾಡೋಣ. ಇರೋ ಕಂಫರ್ಟನ್ನು ಎಷ್ಟು ಚೆನ್ನಾಗಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋಬೇಕು ಅಂದಾಗ ನಾನು ಕೂಲ್ ಆಯಿತು, ಕಾಮ್ ಆಗಿ ಮೆಂಟಲಿ ನಾನು ಕಾಮ್ ಆಗಿ ಇರೋದಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ಲರ್ನಿಂಗ್ ಹ್ಯಾಪನ್ಸ್. ನೀವು ಕಾಮ್ ಆಗೇ ಇರಲಿಲ್ಲ, ನಾನು ಮೃಷ್ಟಾನ್ನ ಭೋಜನ ಮಾಡಿಸಿದ್ರು ಅದು ಹೋಗಿರಲ್ಲ ಎಷ್ಟೋ ಜನಕ್ಕೆ. ಯಾಕೆಂದರೆ ಅವ್ರಿಗೆ ಏನೇನೋ ತಿಂಡಿ ಇರುತ್ತಲ್ಲಿ, ಬಟ್ ಗಬ 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 ಅಂತ ಹಾಕ್ಕೊಂಡು ತಿಂದಿರಲ್ಲ. ಅಲ್ಲಿ ಎಷ್ಟೋ ಜನ ನೋಡಿ TV ನೋಡ್ಕೊಂಡು ತಿಂತಾ ಇದ್ದಾರೆ, ಏನು ತಿಂದಿದ್ದಾರೆ ಗೊತ್ತಾಗಿಲ್ಲ ಎಷ್ಟೋ ಜನಕ್ಕೆ. ಆ ಥರ ಆಗಬಾರ್ದು. ಕಾಮ್ ಆಯಿತು, ಕಂಫರ್ಟಬಲ್ ಇರೋದ್ರಲ್ಲಿ ಸೀಟು ಹಳೆ ಸುಚಿತ್ರ ನೀವು ನೋಡಿದರೆ ಇಷ್ಟು ಕಂಫರ್ಟಬಲ್ ಆಗಿರಲಿಲ್ಲ, ಕಂಫರ್ಟಬಲ್ ಆಗಿದೆ. ಕಂಫರ್ಟಬಲ್ ಅಂದ್ರೇನು, ಇರೋದ್ರಲ್ಲಿ ಆರಾಮಾಗಿರೋದಷ್ಟೇ. ಈ ಸ್ಟೇಜಿಗೆ ಬಂದಿದ್ದೀನಿ ನಾನು, ಇದು ನಂದು ಅಂದ್ಕೊಳ್ಳೋದಷ್ಟೇ. ಇವತ್ತು ಈ ಆಡಿಟೋರಿಯಂ ನಂದು ಅಂದ್ಕೊಳ್ಳಿ, ಆಮೇಲೆ ಅಕ್ಕಪಕ್ಕ ಇರೋರು ನಮ್ಮವರು ಅಂದ್ಕೊಳ್ಳಿ. ಕಂಫರ್ಟಬಲ್. ಆ್ಯಕ್ಚುಲಿ ABNನಲ್ಲಿ ಅದಾಗ್ತಾ ಇದೆ. ಇಬ್ಬರು ರೆಪ್ರೆಸೆಂಟೇಟಿವ್ಸ್ ಬಂದು ಮಾತಾಡಿದಾಗ ನಾನು ಫೀಲ್ ಆಗಿದ್ದು, ಬಿಕಾಸ್ ನಾನು ಈ ಥರದೊಂದು ಪ್ಲ್ಯಾಟ್ಫಾರ್ಮಲ್ಲಿ 3-4 ವರ್ಷ ಹೋಗಿದ್ದೆ. ನಾನು ಐ ಹ್ಯಾವ್ ಸೀನ್, ಎಕ್ಸ್ಪೀರಿಯನ್ಸ್. ನಿಮ್ಮದೆಲ್ಲ ಏನೇನು ಯಾವ ಥರ ನಿಮಗೆ ಆಗ್ತಿತ್ತು ನನಗೂ ಆಗಿದೆ, ನಾನು ನೋಡಿದ್ದೀನಿ, ಅನುಭವ ಆಗಿದೆ. ಓಕೆ, ನೆಟ್ವರ್ಕ್ ಈಸ್ ನೆಟ್ವರ್ಕ್ ಅಂತ ನಂಗೆ ಅರ್ಥ ಆಗಿದೆ. ಓಕೆನಾ? ಸೊ ಕಂಫರ್ಟಬಲ್ ಆಗಿರಿ. 4ನೇದು ಈಗ ಒಂದು 2 months ಬ್ಯಾಕ್ ಆ್ಯಡ್ ಮಾಡಿದೆ, ಬರೀ 3 ಪಾಯಿಂಟ್ ಹೇಳ್ತಾ ಇದ್ದೆ. ಅದೇನು ಅಂದರೆ ಕಂಪೋಸ್ಡ್ ಅಂತ. ಸ್ಥಿತಪ್ರಜ್ಞತೆ, ಕಂಪೋಸ್ಡ್. ಯಾವುದೇ ಟೈಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ, ಬ್ಯಾಂಕ್ ಬ್ಯಾಲೆನ್ಸ್ ಇರದೇ ಇರಲಿ, ಮನೇಲಿ ಜಗಳ ಆಡದೇ ಇರಲಿ, ತಿಂಡಿ ಸರಿಯಾಗಿ ಸಿಗದೇ ಇರಲಿ, ಎಲ್ಲ ಟೈಮಲ್ಲೂ ನಾವು ನಾನಾಗಿರೋದನ್ನು ಕಲಿಬೇಕು. ಓಕೆ, ಸೊ ಇದು ಹೆಲ್ಪ್ ಮಾಡ್ತು ಅಂತ ಅಂದ್ಕೊತೀನಿ. ನನಗೆ 90 years to 123 yearsವರೆಗೂ ನನಗೆ ಸುಮಾರು ಜನ, ಒಂದು ಅಟ್ಲೀಸ್ಟ್ ಒಂದು 25 people ಪರಿಚಯ ಇದ್ದರು. ಫ್ರಮ್ 90 to 123ವರೆಗೂ. ಅವರೆಲ್ಲ ಹೇಗಿರ್ತಾ ಇದ್ರು ಅಂದರೆ 18 to 30, 35 ಅವ್ರ ಥರ ಬಿಹೇವಿಯರ್ ಇರ್ತಾಯಿತ್ತು, ಅಪ್ರೋಚ್ ಇರ್ತಾಯಿತ್ತು. ನಾನು ಅವ್ರನ್ನ ಕಣ್ಣಾರೆ ನೋಡಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಯಾವಾಗಲೂ ಬಿಟ್ವೀನ್ 18 to 25 ಆ ರೇಂಜಲ್ಲೇ ನಮ್ಮ ಮೈಂಡನ್ನು ಆ್ಯಕ್ಟಿವ್ ಆಗಿಟ್ಟರೆ, ಉತ್ಸಾಹದಿಂದ ಇಟ್ಟರೆ ನಿಮ್ಮ ಲರ್ನಿಂಗು ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಅಷ್ಟು ಅಶ್ಯೂರೆನ್ಸ್ ಕೊಡ್ತೀನಿ. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು
ಯೌವನದಲ್ಲೇ ಇದ್ದುಕೊಂಡು ಚಿರ ಯೌವನಿಗರ ಆಗ್ತೀರ. ನಿಜ ಹೇಳಿ, ನೀವು ವಯಸ್ಸಾಗ್ತಿದ್ರು ನಿಮ್ಗೆ ವಯಸ್ಸಾಗಿರ, ಬಾಡಿಗೆ ವಯಸ್ಸಾಗುತ್ತೆ. ಈ ಮೈಂಡ್ ಇದೆಯಲ್ಲ, ಮೈಂಡ್ ಯಾವಾಗ್ಲೂ ಯೂತಲ್ಲಿ ಇರೋಕ್ಕೆ ಸಾಧ್ಯ ಇದೆ, ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯತೆ ಇದೆ. ಐ ಹ್ಯಾವ್ ಸೀನ್ ಪೀಪಲ್, ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಇಲ್ಲಿರೋ ವಾಕ್ಯಗಳನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ಐ ಫೀಲ್ ಸೋ ಅಲೈವ್ ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜು ಒಂಚೂರು ಕೆಲಸ ಮಾಡಲಿ. ಐ ಫೀಲ್ ಸೋ ಅಲೈವ್ ಅಂತ ಒಂಥರ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡಿ, ಫೀಲ್ ಮಾಡಿ, ಯು ವಿಲ್ ಸಿ ಎ ಡಿಫ್ರೆನ್ಸ್ ರೈಟ್ ಅವೇ, ಸ್ಟ್ರೈಟ್ ಅವೇ. ಇನ್ನೊಂದ್ಸರಿ ರಿಹರ್ಸಲ್ ಮಾಡೋಣ. 1 2 3 ಸ್ಟಾರ್ಟ್. ರಿಪೀಟ್. ನೆಕ್ಸ್ಟ್. ವಿತ್ ಆಕ್ಷನ್ ಆಲ್ಸೋ, ವಿತ್ ಸಮ್ ಆಕ್ಷನ್. I want only one voice. ಸುಮಾರು ಜನಕ್ಕೆ ಹ್ಯಾಂಡಿಕ್ಯಾಪ್ ಯಾರು ಬಂದಂಗೆ ಕಾಣಿಸ್ತದೆ. ಕೈ ಇರೋದು ಪ್ರೂವ್ ಆಗ್ಬೇಕು ನನಗೆ, ಕೈ ಅಟ್ಲೀಸ್ಟ್ ಬಾಡಿ ಎಲ್ಲರೂ. Yeah, 50% ರೆಡಿ ಆಗಿದ್ದೀರಾ, ಇನ್ನು 50%. ಇಷ್ಟಿದ್ರೂ ಇನ್ನೂ 20 to 25% ಇನ್ವಾಲ್ವ್ ಆಗಿಲ್ಲ. ಓಕೆ, ಸಿ ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವೆಲ್ಲ ನಾನು ನಿಮ್ಮ ವೆಲ್ವಿಷರು, ನೀವೆಲ್ಲ ನಮ್ಮ ಫ್ರೆಂಡ್ಸು, ನಿಮ್ಗೇನೋ ಗೈಡ್ ಮಾಡಬೇಕು. ನಾನೇನೋ ದಿಸ್ ನಾಟ್ ಜಸ್ಟ್ ಸುಮ್ಮನೆ ಅಡ್ವೈಸ್ ಅಲ್ಲ, ವಿತ್ ಕನ್ಸರ್ನ್. ಕರೆಕ್ಟಾ? ನೀವು ನನಗೆ ಯಾರು ಏನು ಅಂತ ಬೇಕಂತ ಹೇಳಲ್ಲ, ಬಿಕಾಸ್ ನಿಮ್ಗೆ ಅವಮಾನ ಮಾಡಬಾರ್ದು ನಾನು, ಅಲ್ವಾ? ಸೊ ನೀವೇ ವಾಲಂಟಿಯರ್ಗೆ ಇದು ಮಾಡಬೇಕು. ಇಲ್ಲದೆ ಇದ್ರೆ ನಂದೇನು ಸ್ಟೈಲ್ ಅಂದರೆ, ಯಾರು ಇನ್ಯಾಕ್ಟಿವ್ ಆಗಿರ್ತಾರೆ ಅವ್ರನ್ನ ಇಲ್ಲಿ ಕರೆಸ್ಬಿಟ್ಟು ನಾನು ಹೇಳಿದ್ದು ಮಾಡಬೇಕು ಅವರು. ನನ್ನ ಸ್ಟೈಲ್ ಅದು. ಓಕೆ, ನಿಮ್ಗೆ ಹೇಳಿರ್ತೀನಿ ಅದು, ಬಿಕಾಸ್ ಗುಡ್ ಓಲ್ಡ್ ಫ್ರೆಂಡ್ ವೆಂಕಟಶ್ಯಾಮ್ ಅಂತ ಬಂದಿದ್ದಾರೆ. ಈ ಹ್ಯಾಸ್ ಸೀನ್ ಮೈ ಟ್ರೈನಿಂಗ್ ಪ್ರೋಗ್ರಾಮ್ಸ್. ನಾನು ಏನೇನೋ ಮಾಡಿಸ್ಬಿಟ್ಟಿದ್ದೀನಿ ಸೀರಿಯಸ್ಲಿ. ಅಂದರೆ ಯು ಕಾಂಟ್ ಎಕ್ಸ್ಪೆಕ್ಟ್. ಕೆಲವರು ಇಲ್ಲಿ ಏನೋ ಮಾಡೋದ್ರೆ ಅಲ್ಲಿ ಮಾಡ್ಯಾರೆ, ಅದು ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾ ಇರ್ತೀನಿ. ಅದು ದಟ್ಸ್ ವೈ ಐ ಲವ್ ದೀಸ್ ಟೈಪ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಹಿಂದೆ ಎಲ್ಲ ತುಂಬ ಹೆಂಗೆಗೋ ಮಾಡಿಸ್ತದೆ, ಇವಾಗ ಸ್ವಲ್ಪ ಫಾರ್ಮಲೈಸಿಂಗ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. 20 ವರ್ಷದಿಂದ ಈ BMTC ಕಂಡಕ್ಟರ್ಸ್ ಟ್ರೈನಿಂಗ್ ಮಾಡಿದ್ದೆ. ಒಬ್ಬನಿಗೆ ಬಸ್ಕಿ ಹೊಡೆಸ್ಬಿಟ್ಟಿದ್ದೆ. ಅವನು ಒಂದ್ಸರಿ ಕಾಲ್ ಮಾಡಿಬಿಟ್ಟು, ಸರ್ ನೀವು ಗೊತ್ತಾಯ್ತಾ ಸರ್, ಅದೇ ನೀವು ಬಸ್ಕಿ ಹೊಡಿಸಿದ್ರಿ ನನಗೆ, ಅವತ್ತಿಂದ ನನ್ನ ಲೈಫ್ ಚೇಂಜ್ ಆಯಿತು ಅಂದ್ಬಿಟ್ಟ. ಆಮೇಲೆ ಒಂದು ಕಾಲೇಜ್ಗೆ ಹೋಗಿದ್ದೆ, ಅದು 25 ವರ್ಷದ ಹಿಂದಿನ ಕತೆ. ನಾನು ಇಷ್ಟೊಂದು ಇದಾಗಿರಲಿಲ್ಲ, ಪಾಲಿಶ್ಡ್ ಆಗಿರಲಿಲ್ಲ. ಏನೋ ಕೋಪ ಬಂದ್ಬಿಡ್ತು, ಅವ್ನು ಏನಾದ್ರು ಡಿಸ್ಟರ್ಬ್ ಮಾಡ್ದ ನನಗೆ, ಫೈಟ್ ಅಂತ ಹೊಡೆದ್ಬಿಟ್ಟಿದ್ದೆ. ಅದು ಆ್ಯಕ್ಚುಲಿ ಆ ಕಾಲೇಜು ಅಲ್ಲಿ ರೌಡಿಗಳು ಜಾಸ್ತಿ ಇದ್ರು. ನೆಕ್ಸ್ಟ್ ಡೇನೂ ನನ್ನ ಕ್ಲಾಸ್ ಇತ್ತು. ನಾನು ಏನಪ್ಪ ಹೇಗೆ ಇದು ಹೋಗೋದು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಟು ಮೈ ಸರ್ಪ್ರೈಸ್, ಆ ಹುಡುಗ 15 ವರ್ಷ ಆದಮೇಲೆ ಒಂದು ಟ್ರೈನಿಂಗಲ್ಲಿ ಸಿಗ್ತಾ, ಒಂದು ಡಿಪಾರ್ಟ್ಮೆಂಟ್ ಆಫೀಸರ್ ಆಗಿದ್ದ. ನಾನು ಹೇಳಲಿಲ್ಲ ಅಂದರೂ ಅವನು ಸ್ಟೇಜ್ ಮೇಲೆ ಬಂದು, ಸರ್ ನನಗೆ ತುಂಬ ದೊಡ್ಡ ಪಾಠ ಕಲಿಸಿದ್ರು, ಹಾಗಾಗಿ ನಾನು ಸೀರಿಯಸ್ ಆಗಿ ಇವತ್ತು ಆಫೀಸರ್ ಆಗೋಕ್ಕೆ ಕಾರಣ ಆಯಿತು ಅಂತ. ನನಗೆ ಅವಾಗ ಏನು ಹೇಳ್ತಾನೋ ಏನೋ ಅಂತ ಅಂದ್ಕೊಂಡಿದ್ದೆ. ಅವನು ಹೇಳ್ದ, ಸರ್ ನೀವು ಎಷ್ಟು ಜನನ ಟಚ್ ಮಾಡೋಕ್ಕಾಗತ್ತೆ ಸರ್, ನೀವು ನಿಮ್ಮಂಥವ್ರು ನನ್ನನ್ನು ಒಂದು ಟಚ್ ಮಾಡಿದ್ರಲ್ಲ, ಸ್ಪರ್ಶ ಮಾಡಿದ್ರಲ್ಲ, ನನಗೆ ಜ್ಞಾನೋದಯ ಆಯಿತು. ಅಂದರೆ ಆತ ನಾನು ಹೊಡೆದಿರ್ಬೋದು, ಬಟ್ ಅವನು ಹೆಂಗೆ ತೊಗೊಂಡಿದ್ದಾನೆ, ಪಾಸಿಟಿವ್ ಆಗಿ ತೊಗೊಂಡ್ಬಿಟ್ಟ. His life has changed. Situation may be the same. ನಾನು ಚೇಂಜ್ ಆದೆ, ಇನ್ಯಾರಿಗೂ ಹೊಡಿಬಾರ್ದು ಅಂತ, ಅದೇ ಲಾಸ್ಟ್ ಒಂದು ಹೊಡೆದ ಮೇಲೆ ಇನ್ಯಾರಿಗೂ ಹೊಡೆದೇ ಇಲ್ಲ ನಾನು, ಸೀರಿಯಸ್ಲಿ. ಬಟ್ ಅದು ಇನ್ನೂ ಒಂದು ತಮಾಷೆನೂ ನಿಮ್ಮ ಹತ್ರ ಶೇರ್ ಮಾಡಬೇಕು. ಸುಮಾರು ಅಚೀವರ್ಸು ಜೀವನದಲ್ಲಿ ನೀನು ಯಾಕೆ ಉದ್ಧಾರಾದೆ ಅಂದರೆ, ನಮ್ಮ ಟೀಚರ್ ನನಗೆ ಹಿಡ್ಕೊಂಡು ಸಖತ್ತಾಗಿ ಹೊಡೆದಿದ್ರು, ಅವತ್ತಿಂದ ಚೇಂಜ್ ಆದೆ ಅಂತ ಹೇಳಿದವರು ಒಂದು 250 ಜನ ಇದ್ದಾರೆ. ನನಗೆ ಅದು ಸರ್ಪ್ರೈಸ್. ನನಗೆ
ಈಗಿಲ್ಲ, ರೂಲ್ಸ್ ಪ್ರಕಾರ ಹೊಡೆಯಂಗೂ ಇಲ್ಲ, ಕ್ಲಾಸ್ ಮಾಡ್ಬೇಕಾದ್ರೆ ರೂಲ್ಸು ಇಲ್ಲ. ಬಟ್ ನನಗೇನು ಸರ್ಪ್ರೈಸ್ ಅಂದರೆ, ನಮ್ಮ ಟೀಚರ್ ನನ್ನ ಕ್ಲಾಸ್ ತಗೊಳ್ಳಿಲ್ಲ ಅಂದರೆ ನಾನು ಬೆಳೀತಾ ಇರಲಿಲ್ಲ. ಐ ಥ್ಯಾಂಕ್ ಮೈ ಗುರು ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಅರ್ಥ ಮಾಡ್ಕೊಂಡಿದ್ರಿ. ಇನ್ನು ಎನರ್ಜಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಇನ್ನೊಂದ್ಸರಿ ಹೇಳಿದ್ದು 1 2 3 ಸ್ಟಾರ್ಟ್. With body language. Use both the hands. Add a smile into your face. ಕೆಲವ್ರು ಏನೋ ದಡ್ರು ಅನ್ಕೊಂಡಿದ್ರೆ ಸ್ವಲ್ಪ ಕ್ಲಾಶ್ ಆಗ್ತದಲ್ಲ. ಇಷ್ಟು ದಿನ ನಾನು ದಡ ಅನ್ಕೊಂಡಿದ್ದೆ, ಏನಾದ್ರು ಅಂತ ಅನ್ಸುತ್ತೆ ಅಂತ. ಆ್ಯಕ್ಚುಲಿ ಮೈಂಡಲ್ಲಿ ನಾವು ಏನು ಅನ್ಕೊಂತೀವಿ, ಹೇಗೆ ಅನ್ಕೊಂತೀವಿ ಹಾಗಾಗ್ತೀವಿ. ಯದ್ಭಾವಂ ತದ್ಭವತಿ. ನಾವೇನು ಬಿತ್ತಿದಂತೆ ಬೆಳೆ. ನಿಮ್ಮ ಮೈಂಡಲ್ಲಿ ಏನು ಹಾಕ್ಕೊಳ್ತೀವಿ ಅದು ಹಾಕ್ಕೊಳ್ತೀವಿ. ನೀವು ಬುದ್ಧಿವಂತ ಅಂತ ಹಾಕೊಂಡ್ರೆ ಹೌದು ನೀವು ಬುದ್ಧಿವಂತ ಅಂತ. ಇಟ್ಸ್ ಜಸ್ಟ್ ಲೈಕ್ ದಿಸ್ ಟೇಪ್ ರೆಕಾರ್ಡರ್. ಯಾವುದೇ ಒಂದು ನೀವು ರೆಕಾರ್ಡ್ ಮಾಡಿದ್ರೆ ನೀವು ಏನು ಹೇಳಿರ್ತೀರಿ ಅದನ್ನೇ ವಾಪಸ್ ಬರುತ್ತೆ. ಕರೆಕ್ಟ್? ನೀವು ದಡ್ಡ ಅಂತ ಹೇಳಿದ್ರೆ ಪ್ಲೇ ಮಾಡಿದಾಗ ಏನು ಬರುತ್ತೆ? ನಾನು ತುಂಬ ಬುದ್ಧಿವಂತ ಅಂದರೆ ದಟ್ಸ್ ಇಟ್. ಇವತ್ತಿಂದ ನೀವು ನೆಗೆಟಿವ್ ಏನೇನೋ ಯಾರು ಏನೇನೋ ಹೇಳಿರ್ತಾರೆ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ನೋ ಒನ್ ಈಸ್ ಯೂಸ್ಲೆಸ್ ಇನ್ ದಿಸ್ ವರ್ಲ್ಡ್, ಬಟ್ ದೇ ಆರ್ ಯೂಸ್ಡ್ಲೆಸ್. ಬಟ್ ದೇ ಆರ್ ಯೂಸ್ಡ್ಲೆಸ್. ಸೊ ಹಾಗಾದರೆ ಆ ಯೂಸ್ಡ್ಲೆಸ್ ಏನು ಅದಷ್ಟೊಂದು ಚೂರು ನಮ್ಗೆ ಅರ್ಥ ಆಗೋಗ್ಬಿಟ್ರು. ಏನೇ ನಮಗೆ ಕನ್ನಡಿ ಮುಂದೆ ನಾವು ನೀಟಾಗಿ ಕಾಣಿಸ್ತೀವಿ. ಆ ಥರ ನನ್ನನ್ನು ನಾನು ಒಳಗಡೆನೂ ಅರ್ಥ ಮಾಡ್ಕೊಳ್ಳೋದ್ರಿಂದ ಅದು ಹೆಚ್ಚು ಲಾಭ ಆಗುತ್ತೆ. ಏನು ಮೇಡಮ್? ಹೌದಾ ಮೇಡಮ್? ಏನು ವಾಚ್ ಮಾಡ್ತಾ ಇದ್ರಿ? ನೋಟಿಂಗ್ ಡ್ಯಾನ್ ಗಿಟನ್. ನೋಟ್ ಪ್ಯಾಡು ಇದ್ರೆ ಒಳ್ಳೇದು. ಇದೆಲ್ಲ ಎಲ್ಲರೂ ತಂದಿದ್ರಿ? ಈ ಕಾಲದವರು ಅವ್ರು ಬರಲ್ಲ ಆ ಥರ. ನಂದು ಅದ್ರ ಒಂದು ಸ್ಲೈಡ್ ಇದೆ, ಅವಾಗ ಬಂದಾಗಲೇ ಹೇಳ್ತೀನಿ. ಎಸ್, ಐ ಅಗ್ರಿ. ನನ್ನ ಇದನ್ನ ಆಮೇಲೆ ಯಾಕೆ ಅದ್ರ ಮೇಲೆ ಒಂದು ಸ್ಲೈಡ್ ಇದೆ, ಆಗ ಬಂದಾಗೆ ಹೇಳಿರ್ತೀನಿ. ಬಟ್ ನನಗೇನು ಅಂದರೆ ಇವ್ರೇನೋ ಬೇರೆ ನನ್ನ ಕಡೆ ಬಿಟ್ಟು ಬೇರೆ ಅಂತ ಅನ್ನಿಸ್ತು. ಅದಕ್ಕೆ ಯು ಆರ್ ವಿತ್ ಮೀ. ನನ್ಗೇನು ಗೊತ್ತಾ ತಮಾಷೆ, 1,000 ಜನ ಇದ್ರು. ನಾನು ಆ 1,000ದಲ್ಲಿ ಯಾರೋ ಒಬ್ಬರು ಇರಲಿಲ್ಲ ಅಂದ್ರೂ ನನಗೆ ಸಿಗ್ನಲ್ ಪಾಸ್ ಆಗುತ್ತೆ. ಗುಡ್. ಅದು ನಾನು ಕೇಳಿದೆ, ಇದು ಅದು ಟೋಟಲ್ಲೇ 100 ನಂಬರ್ ಇಲ್ಲಿರೋದು ಸೀಟು. ಎಷ್ಟು ಈಸಿ ಅಲ್ವಾ? ಸೀರಿಯಸ್ಲಿ ದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಎ ಟ್ರೈನರ್, ನೀವು ಟ್ರೈನರ್ ಅವರು ಹೇಳ್ತಾ ಇರ್ತೀನಿ, ಯು ಕ್ಯಾನ್ ಜಡ್ಜ್ ಪೀಪಲ್ ವೆರಿ ಫಾಸ್ಟ್. ಬೇಗ ನೀವೇನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ. ಅವ್ರ ಮುಖ ನೋಡ್ತಿದ್ದಂಗೆ ಜ್ಯೋತಿಷ್ಯನೂ ಕಲಿಬೇಕಾಗಿಲ್ಲ. ನೀವೇನು ಅನ್ಕೊಂಡಿದ್ದೀರ ಜ್ಯೋತಿಷ್ಯ ಇದ್ರೆ ಜ್ಯೋತಿಷ್ಯ ಮಾತ್ರ ಕಲಿಯುವಂಥದ್ದು ಏನೂ ಇಲ್ಲ. ಹಾಗೆ ಗೊತ್ತಾಗೋಗುತ್ತೆ. ಕೆಲವ್ರಿಗೆ ಯಾಕೆ ಹಾಗೆ ಬಿಸ್ನೆಸ್ ಕೊಡ್ತಾರೆ ಅಂದರೆ, ನೋಡಿ ಒಂದು 15 ವರ್ಷದ ಹಿಂದಿನ ಘಟನೆ ನೆನಪಾಯ್ತು. ಒಬ್ಬ ಸಾಕಾರ ನಗರದಲ್ಲಿ ಒಬ್ಬ ಫ್ರೆಂಡ್ ಇದ್ದ. ಅವನು ಶೇರ್ ಮಾಡಿದ್ದು ನಿಮ್ಗೆ ಹೇಳ್ತೀನಿ. ಚೇಂಬರ್ನಲ್ಲಿ ಡಿಸ್ಕಷನ್ ಆಯ್ತಂತೆ. ಬಟ್ ಅವನು ಪಾರ್ಟಿ ಕಿಮಿಕ್ ಏನು ಕರೆಕ್ಟಾಗಿ ಆನ್ಸರ್ ಮಾಡಿರಲಿಲ್ಲ. ಸರಿ, ಟಾಯ್ಲೆಟ್ಗೆ ಅರ್ಜೆಂಟ್ ಆಯಿತು, ರೆಸ್ಟ್ ರೂಮ್ಗೆ ಹೋದ. ರೆಸ್ಟ್ ರೂಮ್ಗೆ ಹೋಗಿ ಬಂದ ತಕ್ಷಣ ಇವನೇನು ಹೇಳಿದ್ರೆ ಅದೆಲ್ಲ ಕೇಳ್ದ. ವಾಟ್ಸ್ ದ ಮ್ಯಾಜಿಕ್ ಏನಂದರೆ, ರೆಸ್ಟ್ ರೂಮ್ ಅಷ್ಟು ಚೆನ್ನಾಗಿತ್ತು, ಮೇಂಟೆನೆನ್ಸು ಅಷ್ಟು
ಚೆನ್ನಾಗಿತ್ತು. ಅಂದರೆ ಇವನ್ ರೆಸ್ಟ್ ರೂಮ್ನೇ ಇಷ್ಟು ಚೆನ್ನಾಗಿಟ್ಟ ಮೇಲೆ ಇವನ್ ಬಿಸ್ನೆಸ್ನು ಚೆನ್ನಾಗಿಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅವನಿಗೆ ಬಂತಂತೆ. ಅದು ನೋಡಿ ನೆನಪಾಯ್ತು, 15 ವರ್ಷದ ಹಿಂದಿನ ಘಟನೆ ಇದು. ಇವೆಲ್ಲ ಥಾಟ್ಸು ನಾನು ಪ್ಲ್ಯಾನ್ ಮಾಡ್ಕೊಂಬಂದಿಲ್ಲ. ಇಲ್ಲೇ ಹಾಗೆ ಇಲ್ಲಿ ಯಾಕೆ ಈ ವಿಸ್ಡಮ್ ಹೇಳ್ತೀನಿ ಅಂದರೆ, ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ನಾನು ಚೆನ್ನಾಗಿ ಕಂಡ್ರೆ ಸಾಕು, ನಾನು ತಲೆಗಳು ಚೆನ್ನಾಗಿದ್ರು ಸಾಕು ಅಂದ್ಬಿಟ್ಟು. ಕೆಲವ್ರು ನೋಡಿದ್ದೀನಿ ಎಲ್ಲ ಚೆನ್ನಾಗಿರುತ್ತೆ, ಅವ್ರ ಶೂ ಮಾತ್ರ ಸರಿ ಇರಲ್ಲ. ಅದು ಒಂದು ನಿಮಗೆ ನೆಗೆಟಿವ್ ಸಿಗ್ನಲ್ ಹೊಡೆದ ತಕ್ಷಣನೇ ಅಲ್ಲಿ ಕ್ಲಿಯರಾಗಿ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಅಡಿಯಿಂದ ಮುಡಿಯವರೆಗೆ ಚೆನ್ನಾಗಿರ್ಬೇಕಂತೆ. ಜನ ನಮ್ಮನ್ನು ಯಾವ ಆ್ಯಂಗಲ್ ಎಲ್ಲಿ ನೋಡ್ತಾ ಇರ್ತಾರೆ ಅಂತ ಗೊತ್ತಿಲ್ಲ. ಕರೆಕ್ಟಾ? ಸೊ ನೀವು ಅದಕ್ಕೆ ಕನ್ನಡಿ ಮುಂದೆ ಯಾಕೆ ಹೆಂಗಸ್ ನಿಂತ್ಕೊಳ್ಳೋದು ಜಾಸ್ತಿ, ಅದಕ್ಕೆ ಅವರಿಂದ ಕಲ್ತ್ಕೊಳ್ಳೋಣ. ನಾವೊಂದು ಸ್ವಲ್ಪ ನೋಡ್ಕೊಂಡು ಅಟ್ಲೀಸ್ಟ್ ನಾನು ಕರೆಕ್ಟಾಗಿ ಎಲ್ಲಾನು ಸರಿ ಇದ್ದೀನ ಅಂತ ಸ್ವಲ್ಪ ಅಂತ ಶುರು ಮಾಡಿ. ಅವ್ರು ಸ್ವಲ್ಪ ಜಾಸ್ತಿ ಮಾಡಂಗೆ ಕಾಣಿಸ್ತಾ ಇದ್ದಾರೆ. ಗುಡ್. ಅದಕ್ಕೆ ಈಗ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ಅಂತ ಜಾಸ್ತಿ ಶುರುವಾಗಿರೋದು. ಈಗ ಬಿಸ್ನೆಸ್ ಅಲ್ಲೂ ಇದೆ ಅಂತ ಹೆಂಗ್ ಕಂಡಿಡ್ಕೊಂಡ್ಬಿಟ್ರು ನೋಡ್ರಿ. ಅದು ಅನ್ಟ್ಯಾಪ್ ಮಾರ್ಕೆಟ್ ಅಂತ ಜಾಸ್ತಿ ಶುರುವಾಯಿತು. ಓಕೆ, ಇನ್ನೊಂದು ಸ್ವಲ್ಪ ವರ್ಡ್ಸ್ ಇದೆ ಅಷ್ಟೇ. ಬಟ್ ನನಗೆ ಇನ್ನೊಂಚೂರು ಇಲ್ಲಿ, ನಾನೊಬ್ಬ ಬೇಸಿಕಲಿ ಕಮ್ಯುನಿಕೇಶನ್ ಟ್ರೈನರ್ ಆಗಿರೋದ್ರಿಂದ ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತಾನೆ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್. ಇದುವರೆಗೂ ನಾವೆಲ್ಲರೂ ಯಾರಿಗಾರು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ವಿ ಯೂಸ್ ಓನ್ಲಿ ಬ್ರೈನ್ ಟು ಬ್ರೈನ್ ಕಮ್ಯುನಿಕೇಶನ್ ಇರುತ್ತೆ. ಈ ಹಾರ್ಟ್, ಎಂಪತಿ, ಎಮೋಷನ್ಸ್, ಫೀಲಿಂಗ್ಸ್ ಆ್ಯಡ್ ಮಾಡಿ. ಓಕೆ, ಅದನ್ನ ಈಗ ಆ್ಯಡ್ ಮಾಡಿ ತೋರಿಸಿ ನನಗೆ. ಏನು ಫೀಲಿಂಗ್ ಇರುತ್ತೆ ಅಂತೀರಾ? ನೋಡೋಣ ಈಗ. ಓಕೆ, ಗುಡ್. ಎಮೋಷನ್ಸ್ ಆ್ಯಡ್ ಆಗ್ತದೆ. ಇದೊಂದೇ ವಿಡಿಯೋ ಇಟ್ಕೊಂಡು ನಾನು ಆಕ್ಟಿವಿಟಿ ನಿಮಗೆಲ್ಲ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದ್ದು ಇದೇ ಫಸ್ಟ್ ಟೈಮ್ ನನ್ನ ಟ್ರೈನಿಂಗಲ್ಲಿ. ಸೀರಿಯಸ್ಲಿ. ಅಂದರೆ ನಾವು ಹೇಗೆ ನಿಮ್ಮನ್ನು ನನ್ನ ಕಡೆಗೆ ಮಾಡ್ಕೋಬೇಕು. ಸೊ ನನಗೇನು ವಾಟ್ ಆರ್ ಮೈ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಹೇಳೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಅಂದ್ಕೊಂಡ್ಬಿಡ್ತಾರೆ, ಏನು ಜಯಪ್ರಕಾಶ್ ಏನು ಮಹಾ, ನನಗೇನು ಇವತ್ತೊಂದಿನ ಲಾಭ ಹೋಗ್ಬಿಡುತ್ತೆ, ಎಲ್ಲ ಹೇಳ್ಕೊಟ್ಬಿಡ್ತಾರ ಅಂತ ನಾವು ಕೂತ್ಕೊಂಡ್ರೆ ಏನೂ ಬರಲ್ಲ. ಆದರೆ ಜಯಪ್ರಕಾಶ್ ಹೇಳಿದ್ದನ್ನು ಕೆಲವಾರು ತಗೊಂಡು ನಾನು ಹೆಂಗೆ ಮಾಡ್ಕೋತೀನಿ, ನಾನು ಆನ್ಲೈನ್ ಕ್ಲಾಸ್ ಪಾಠ ಮಾಡಿಲ್ಲ, ಕೆಲವರು ಒಂದು ತಿಂಗಳಿಗೆ 1 ಲಕ್ಷ 2 ಲಕ್ಷ ಆದಾಯ ಜಾಸ್ತಿ ಆಯ್ತಂತೆ ಓಪನ್ ಆಗಿ ಹೇಳ್ಕೊಂಡಾರೆ. ಬಿಕಾಸ್ ನಾನು ಯಾವುದೋ ಮಾತು ಏನೋ ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಂಡ್ರು. ಸೊ ನೀವು ಓಪನ್ ಮೈಂಡೆಡ್ ಆಗಿದ್ದು ನಾ ಹೇಳೋ ಪಾಯಿಂಟ್ಸಲ್ಲಿ ಯಾವುದಾದ್ರು ಪಾಯಿಂಟ್ ನಿಮಗೆ ಫ್ಲ್ಯಾಶ್ ಆಗ್ಬೋದು, ಅರ್ಥ ಅಡಾಪ್ಟ್ ನೋಡ್ಕೊಳ್ಳೋಕೆ ಈಸಿ ಆಗ್ಬೋದು. ಅದಕ್ಕೆ ಎ ಸ್ಮಾಲ್ ಚೇಂಜ್ ಆಲ್ಸೋ ಮ್ಯಾಟರ್ಸ್. ಯಾವಾಗಲೂ ಕಂಪ್ಲೀಟ್ ಚೇಂಜ್ ಆಗಿಬಿಡ್ಬೇಕು ಅಂತ ಅಂದರೆ ಅದು ಉಪೇಂದ್ರನ್ ಫಿಲಮ್ಸ್ ನೋಡಿದ್ರಿ, ಹೇರ್ ಸ್ಟೈಲ್ ನೋಡಿದ್ರಿ, ಟಕ್ ಅಂತ ಫುಲ್ ಚೇಂಜ್ ಅಂತ ಏನೇನೋ ಅನ್ನಿಸ್ತು. ನೀವೇ ಅಲ್ಲ ಅನ್ನೋ ಥರ ಎಲ್ಲ ಹೋದ್ರು ಅಲ್ವಾ? ಬೇಡ. ನಾನಿಲ್ಲಿ ಏನು ಹೇಳಕ್ಕೆ ಕೊಟ್ಟಿರೋದು ಅಂದರೆ, ಈವನ್ ಎ ಸ್ಮಾಲ್ ಥಿಂಗ್, ಸ್ಮಾಲ್ ಚೇಂಜ್ ಮ್ಯಾಟರ್ಸ್. ಅದಕ್ಕೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ಒಬ್ಬ ಫೋಟೋಗ್ರಾಫರ್ ಏನು ಮಾಡ್ತಾನೆ ಅಂದರೆ, ವಿತೌಟ್ ಸ್ಮೈಲ್ ವಿತ್ ಸ್ಮೈಲ್ ಕೆಲವು ಫೋಟೋ ತೆಗೆದು ಈ ವಿಡಿಯೋ ಮಾಡಿಬಿಟ್ಟಾನೆ. ಅದನ್ನು ನಿಮಗೆ ತೋರಿಸ್ತೀನಿ. ಅಂದರೆ ನೀವು ಮುಖ ಯಾವಾಗಲೂ ಇಟ್ಕೊಂಡಿರ್ತೀರ. ಈಗ 70% ಮುಖದಲ್ಲಿ ಸ್ಮೈಲ್ ಇಲ್ಲ ಇಲ್ಲಿ ಆಡಿಯನ್ಸಲ್ಲಿ. ನೋಡೋಣ, ಇದು ಈ ವಿಡಿಯೋ ಆದಮೇಲೆ ಆದರೂ ಇನ್ನೂ ಸ್ವಲ್ಪ ನೋಡಿ. ಅವ್ರನ್ನ ಫಸ್ಟ್ ನನಗೆ ಖುಷಿ ಆಯಿತು,
ಅದು ಚಪ್ಪಲ್ ನಿಮ್ಮ ಹೆಸರೇನು ಸರ್? ವೆಂಕಟೇಶ್. ವೆಂಕಟೇಶ್ ಸ್ಮೈಲ್ ಸೂಪರ್ ಆಗಿತ್ತು. ಈಗ ನಾನು ಇದುವರೆಗೆ ಏನು ಅನ್ಕೊಂಡಿದ್ದೆ ಅಂದ್ರೆ ಹುಡುಗಿರ್ ಸ್ಮೈಲೇ ಚೆನ್ನಾಗಿರೋದು ಅಂತ, ಆದ್ರೆ ವೆಂಕಟೇಶ್ ಹುಡುಗಿರ್ ಸ್ಮೈಲ್ನ ಮೀರಿಸ್ಬಿಟ್ರು. ಗುಡ್ ಅಲ್ವಾ? ಸೊ ಅಪ್ರಿಷಿಯೇಟ್ ಮಾಡಿ. ವೆಂಕಟೇಶ್ ಒಂದು ನಿಮಿಷ ಬಂದಿರಲ್ಲ. ಮೈಕ್ ಕೊಡಲ್ಲ. ಸ್ಮೈಲ್ ಮಾಡೋದವ್ರಿಗೆ ಆಕ್ಷನ್ ಅಲ್ವಾ ಅದು. ಸೊ ನಂದೊಂದು ಆಕ್ಷನ್ ಅನುಕ್ಷಣ ಅನುಭವಿಸಿ ಅಂತ ಒಂದು ಪುಸ್ತಕ ಬರೆದೆ. ಇನ್ಫ್ಯಾಕ್ಟ್ ಮೈ ಲೈಫ್ ಹ್ಯಾಸ್ ಚೇಂಜ್ ಆಕ್ಚುಲಿ. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಎವರಿ ಮೂಮೆಂಟ್ ಅಂತ ಇದರಲ್ಲಿ ಹೇಳಿದ್ದಾನೆ. ಇಂಗ್ಲಿಷ್ ಬುಕ್ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ. ಅವ್ರ ಸ್ಮೈಲ್ ಆ ಸ್ಟ್ಯಾಂಡ್ ಒಂಚೂರು ಮುಂದೆ ಇದ್ಬಿಡ್ಲಿ. ಇಂಪು ವೆಂಕಟೇಶ ಮುಂದೆ ಇದ್ದಾರೆ. ಗುಡ್.